ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಸದೃಢವಾದ ದೇಹದ ಬೆಳವಣಿಗೆಯಲ್ಲಿ ಪೌಷ್ಟಿಕ ಆಹಾರದ ಪಾತ್ರ ಅತ್ಯಂತ ಮಹತ್ವವಾದದ್ದು ಎಂದು ಚಳ್ಳಕೆರೆಯ ಶ್ರೀ ಶಾರದಾಶ್ರಮದ ಸ್ವಯಂ ಸೇವಕ ಯತೀಶ್ ಎಂ ಸಿದ್ದಾಪುರ ತಿಳಿಸಿದ್ದಾರೆ. ನಗರದ ವಾಸವಿ ಕಾಲೋನಿಯ ಶ್ರೀ ಶಾರದಾಶ್ರಮದಲ್ಲಿ ಮಕ್ಕಳಿಗಾಗಿ ಆಯೋಜಿಸಿದ್ದ ವಿವೇಕ ವಿಹಾರ ವಿದ್ಯಾರ್ಥಿ ಶಿಬಿರದಲ್ಲಿ ಭಾಗವಹಿಸಿ ಭಜನೆ ನಡೆಸಿಕೊಟ್ಟ ಅವರು ಸಮರ್ಥ ವ್ಯಕ್ತಿತ್ವ ನಿರ್ಮಾಣದಲ್ಲಿ ಭಜನೆಯ ಮಹತ್ವ ಎಂಬ ವಿಷಯವಾಗಿ ಉಪನ್ಯಾಸ ನೀಡಿದರು. ಬದುಕುವ ಸಲುವಾಗಿ ಊಟ ಮಾಡಬೇಕೇ ಹೊರತು ಊಟಕ್ಕಾಗಿ ಬದುಕಬಾರದು. ನಿಯಮಿತ ವೇಳೆಯಲ್ಲಿ ಅವಶ್ಯವಿದ್ದಷ್ಟು ಪ್ರಮಾಣದ ಪೌಷ್ಟಿಕವಾದ ಆಹಾರವನ್ನು ವಿದ್ಯಾರ್ಥಿಗಳು ತೆಗೆದುಕೊಳ್ಳಬೇಕು. ಮನೆ ಅಥವಾ ಸಾರ್ವಜನಿಕವಾಗಿ ಆಹಾರ ತೆಗೆದುಕೊಳ್ಳುವಾಗ ಶಿಷ್ಟಾಚಾರವನ್ನು ಪಾಲಿಸಬೇಕು ಎಂದಿದ್ದಾರೆ. ಈ ಶಿಬಿರದ ಪ್ರಯುಕ್ತ ಮಕ್ಕಳಿಂದ ಓಂಕಾರ, ದಿವ್ಯಾತ್ರೇಯರಿಗೆ ಪ್ರಣಾಮ ಮಂತ್ರ, ಶ್ರೀರಾಮಕೃಷ್ಣರ ನಾಮಸ್ಮರಣೆ, ಸ್ವಾಮಿ ವಿವೇಕಾನಂದರ ಶಕ್ತಿ ಮಂತ್ರ, ಸ್ವದೇಶ ಮಂತ್ರ ಮತ್ತು ಅಮ್ಮ ಶಾರದಾ ಮಾತೆ ಪಠಣ ನಡೆಯಿತು. ಕಾರ್ಯಕ್ರಮದಲ್ಲಿ ಸಂತೋಷ್ ಕುಮಾರ್, ಚೇತನ್, ಸುದೀಪ್, ಬಿಂದು, ಹಂಸ, ವೈಷ್ಣವಿ, ಚರಣ್ಯ, ಕೋಮಲಾ, ಸಿರಿ, ವಿವಿಕ್ತ, ವಿಷ್ಣು, ಪ್ರಣವ್, ಯಶಸ್, ಮನ್ವಿತ್, ನಮ್ರತಾ ಸೇರಿದಂತೆ ಮಕ್ಕಳು ಭಾಗವಹಿಸಿದರು.